ಹೋದ ತಕ್ಷಣ ತಿನ್ನೋಣ, ಸರಿನಾ? ನೋಡ್ಬೇಡ ಆ ಕಡೆ, ನೋಡ್ಬೇಡ, ಬಾರೆ. ಯಾಕಮ್ಮ ದಿನ ಬರುವಾಗ ಆ ಗ್ರೌಂಡ್ ನೋಡ್ಬೇಡ ಅಂತ್ಯಾ? ಸುಮ್ನೆ ಬಾರೆ. ಅಯ್ಯೋ, ರೇಖಾ, ಏನಾಯ್ತು ಹೇಳೆ. ರೇಖಾ, ಯಾಕೆ ಹಾಕಿರ್ಚ್ಕೊಂಡೆ? ಅದು ಬಂದು ಯಾರೋ ನನ್ನನ್ನು ಗ್ರೌಂಡಿಗೆ ಎಳ್ಕೊಂಡು ಹೋಗಿ ಕೊಲೆ ಮಾಡಿದ ಹಾಗೆ ಕನ್ಸ್ಬಿತ್ತು. ನಾನ್ ಹೇಳಿದ್ರೆ ಕೇಳ್ದ್ಯಾ? ಆ ಗ್ರೌಂಡ್ ಹೋಗ್ಬೇಡ, ಅಲ್ಲಿ ಬಿದ್ದಿದ್ದ ದಾವಣಿನ ತರಬೇಡ ಅಂತ ನಾನು ಎಷ್ಟು ಸಲ ಹೇಳ್ದೆ, ಕೇಳ್ದ್ಯಾ? ಅಲ್ಲಿರೋ ದಾವಣಿ ಇಲ್ಲಿರೋವರೆಗೂ ಏನಾದ್ರೂ ನಡೀತಿರುತ್ತೆ. ಎಲ್ಲ ದಾವಣಿ ಯಾವನ ಅವನ್ ಮುಟ್ಟಾಳ? ನಾನು ಆಟ ಆಡೋಕೆ ಬಂದಿರೋದು. ಬೆಟ್ಟಿಂಗ್ ಮ್ಯಾಚ್ ಬರ್ತೀಯಾ? ಏನಿದು? ಇದು ರೆಗ್ಯುಲರ್ ಮ್ಯಾಚ್ ಅಲ್ಲ, 10 ಓವರ್ ಹಾಕೋದಕ್ಕೆ ಬೆಟ್ಟಿಂಗ್ ಮ್ಯಾಚ್. 3 ಬಾಲು 2 6. 2000 ಕಟ್ಟಿದ್ರೆ 4000, 5000 ಕಟ್ಟಿದ್ರೆ 10,000. ಮಗ 2000 ಕೊಟ್ರೆ 4000 ಅಂತ ಕಣೋ. ಎಷ್ಟು? 2000. ಫಸ್ಟ್ ಬಾಲ್ಗೆ ಕಂಠಮಾರು. ನೆಕ್ಸ್ಟ್ ನಾನು. ಇನ್ಯಾರಿದಾರೋ? ದುಡ್ಡೆಲ್ಲ ನಮ್ದೇ. ಏನ್ರು, ಏನೋ ಇದು? ಮುಖ ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದೀರಾ, ಏನಾಯ್ತು? ಬೆಟ್ಟಿಂಗ್ ಮ್ಯಾಚ್ ಕಣೋ, 3 ಬಾಲು 2 6. ಬೆಟ್ಟಿಂಗ್ ಮ್ಯಾಚಾ? 2000ಕ್ಕೆ 4000, 5000ಕ್ಕೆ 10,000. ನಮ್ ಕೈಲಿ ಆಗ್ಲಿಲ್ಲ ಕಣೋ. ಚೆನ್ನಾಗಿದೆಯಲ್ಲೋ. 2000ಕ್ಕೆ 4000, 4000ಕ್ಕೆ 8000 ಅಂದ್ರೆ 22,500 ಎಷ್ಟಾಗುತ್ತೆ? 50,000 ಕಣೋ. ನಿಮಗ್ ಮ್ಯಾಚ್ ಮಾಡಿ ಗೊತ್ತಿಲ್ಲ, ಅದಕ್ಕೆ ನೀವು ಸೋತಿರೋದು. ಯಾರು ಬೆಟ್ಟಿಂಗ್ ಕಟ್ಟಿರೋದು? ನಾನೇ. ನೀನಾ? ನಾನ್ ರೆಡಿ. ನೀನ್ ರೆಡಿನಾ? ಐ ಆಮ್ ಆಲ್ವೇಸ್ ಎವರ್ ರೆಡಿ. ಗೋಲ್ಡ್ ಗೋಲ್ಡ್ ಗೋಲ್ಡ್. ಎಲ್ಲ ಬೆಟ್ಟಿಂಗ ಸೆಟ್ಟಿಂಗ. ಬ್ಯಾಟಿಂಗ್ ಅಲ್ಲಿ ಹಿಟ್ಟಿಂಗು, ಸಿಕ್ಸರ್ಸ್ ಎಲ್ಲ ಕಟಿಂಗ್.
ಎತ್ತ ಕೈ ದುಡ್ಡಿಂದ. ಹಾ, ಅದೇ ಅನ್ಕೊಂಡೆ ಯಾಕೆ ಇಷ್ಟೊಂದು ಸ್ಮೂತ್ ಆಗಿ ಹೋಗ್ತಿದೆ ಗಾಡಿ ಅಂತ. ಆಕ್ಷನ್ ಬೇಕಾ? ಏನ್ ಹೊಡಿತೀಯಾ? ಹೊಡಿತೀಯಾನ? ಹೊಡಿಯ ನೋಡೋಣ, ಹೊಡಿಯ ನೋಡೋಣ, ಹೊಡಿ. ಶಬ್ ಕೊಡ್ರಲೇ. ಏ ಚಪ್ಪರ್, ಏನ್ ಇವ್ ಸುತ್ತಲ ಇವನೇ ಸರ್ಕಲ್ ಹಾಕೊಂಡು ಸೆಟ್ಲ್ ಆಗ್ತೀಯ ನೋಡ್ತಾ ಇದ್ಯಾ? ನೋಡಮ್ಮ, ಈ ಫೈಟ್ ಅನ್ನೋದು ಗೇಮ್ ಸ್ಪೋರ್ಟ್ಸ್ ತರ ಆಡ್ಬೇಕು. ನಿಮ್ಮಲ್ಲಿ ಯಾರಿಗಾರ ತಾಕತ್ತಿದ್ರೆ ನೀವಿಲ್ ಬಂದು ಈ ಸರ್ಕಲ್ ಇಂದ ಹೊಡೆದ್ ನನ್ನ ಹೊರಗಡೆ ಹಾಕಿದ್ರೆ ನೀವು ಗೆದ್ದಂಗೆ. ನಿಮ್ಗಳನ್ನ ಒಳಗ್ ಬರ್ದಂಗೆ ವಾಡದ್ ಹೊರಗಡೆ ಹಾಕಿದ್ರೆ ನಾನ್ ಗೆದ್ದಂಗೆ. ಆರ್ ಯು ರೆಡಿ? ಕಮಾನ್ ಕಮಾನ್. ನೀನ್ ಬರಲ್ಲ ಬಿಡು, ನಂಗೆ ಗೊತ್ತು. ಪಕ್ದವ್ ನೋಡ್ತೀಯ ನೀನ್ ಇವಾಗ. ಕರೆಕ್ಟ್ ಆಗಿ ನೋಡ್ದೆ ನೀನು. ಬಾ 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 ಬಾ. ಅನಕೊಂಡ. ಬಾ 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 ಬಾ. ಏನ್ ನೋಡ್ತಾ ಇದ್ಯಾ? ಹೋಗೋ. ಕಮನ್ 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 ಕಮನ್. ಅವರೆಲ್ಲ ಕಸಬ್ ಗೊತ್ತಿಲ್ದವ್ರನ್ನ ಹೊಡೆದಾಕ್ಬಿಟ್ಟೆ ಅಲ್ಲ. ನಿಜವಾದ ಕಸಬ್ ಗೊತ್ತಿರೋ ಕಲೆಗಾರ ನಾನ್ ರಾಜ. ಐ ಲೈಕ್ ಇಟ್. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಡುವುದಲ್ಲದೆ ಕಲೆಯಲ್ಲಿ ಕಾಡುವುದು ಕಾಂತ. ತಗೋ ಕಾಂತ. ನೀನೇ ಸರಿ, ಹೋಗೋಣ. ಅವನನ್ನು ಹೊಡೆಯ ಅಂದ್ರೆ ನನ್ನ ನಾಕ ತೊಳಿಕೆ ಕಾಚಿಡ ನನ್ನ ಮಗನೇ.
ಪ್ಲೀಸ್ 6 ನೋ ಬಾಲ್. ನೋ ಬಾಲ. ದೆನ್ ಯು ಆರ್ ಔಟ್. ಏನ್ರ ಮುಖ ನೋಡ್ತಾ ಇದ್ದೀರಾ? ಎತ್ರ ದುಡ್ಡು ಹಾಕಣ ಸ್ಟೆಪ್ಪು. ಕುತ್ಕೊಳ್ಳಿ. ನಾವ್ ಅವತ್ತಿಂದ ಹೇಳ್ತಾ ಇದೀವಿ ಕತೆ ಹೇಳಿ ಅಂತ, ಆದ್ರೆ ನೀವ್ ಕತೆ ಹೇಳಿ ಎಸ್ಕೇಪ್ ಆಗ್ತಾ ಇದೀರಲ್ಲ. ಕತೆ ಹೇಳಿ ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ ನೀವು ಕತೆನ. ಯಾವ ಕತೆ ಕಂಡ್ರು? ಅದು ಅದು ದೆವ್ವದ ಕತೆ ಕೇಳಿದ್ರೆ ನಿಮ್ಮಿಬ್ರಿಗೂ ತುಂಬಾ ಭಯ ಆಗ್ಬಿಡುತ್ತೆ. ಬೇರೆ ಯಾವ್ದಾರ ಕತೆ ಹೇಳ? ಇಲ್ಲ, ನಮಗ್ ದೆವ್ವದ ಕತೆನೇ ಬೇಕು. ಮೊದ್ಲು ನೀವ್ ಕತೆ ಹೇಳಿ, ಆಮೇಲೆ ಎದುರ್ಕೊಳ್ಳೋದ್ ನೀವ ಅಂತ ನೋಡೋಣ. ನಿಜವಾಗ್ಲು? ಹಾ, ನಿಜವಾಗ್ಲು. ನನಗೇನ್ ಭಯ ಇಲ್ಲ, ನಿಮಗ್ ಭಯ ಆಗ್ಬಾರ್ದಷ್ಟೇ. ಹೇಳ? ಹೇಳಿ. ಹೇಳೇ ಬಿಡ್ತೀನಿ. ಒಂದೂರಲ್ಲಿ ಕಂದ ರಾಘವ. ಅಮ್ಮ ಬಂದೆ 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 ಅಮ್ಮ. ಕುತ್ಕೊಳ್ಳಿ. ಏನ್ ಮಾಡ್ತಿದ್ಯಪ್ಪ? ಕತೆ ಹೇಳ್ತಿದ್ದೀರಮ್ಮ. ನೀನು ಏನ್ ಕತೆ ಹೇಳ್ತಿದ್ಯಾ? ದೆವ್ವದ ಕತೆ. ದೆವ್ವದ ಕತೆನಾ? ದೆವ್ವ ಅಂದ್ರೆ ಹೆದರ್ಕೊಳ್ಳೋನೆ, ದೆವ್ವದ ಬಗ್ಗೆ ಮಾತಾಡೋದು, ದೆವ್ವದ ಜಪ ಮಾಡೋದು, ದೆವ್ವದ ಸಿನಿಮಾ ನೋಡೋದು. ಈಗ ದೆವ್ವದ ಕಥೆನೂ ನೀನು ಹೇಳದ? ಅಯ್ಯಯ್ಯೋ, ಇನ್ನು ನನಗೆ ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಬಿಡಲ್ವೇ? ಒಂದೂರಲ್ಲಿ. ಎಷ್ಟೂರಲ್ಲಿ? ಡೈರೆಕ್ಟ್ ಆಗಿ ದೆವ್ವಕ್ ಬನ್ನಿ. ಇರೋ, ಅರ್ಜೆಂಟ್ ಯಾಕೆ ಮಾಡ್ತೀಯಾ? ದೆವ್ವ ಯಾವಾಗಲೂ ನಿಧಾನಕ್ಕೆ ಬರೋದು. ಇಲ್ಲಿ ಒಂದ್ ನಿಮಿಷ ಬನ್ನಿ ಇಲ್ಲಿ. ಯಾಕಂದ್ರೆ ನಾನು ಈ ದೆವ್ವದ ಕತೆ ಹೇಳ್ಬಿಟ್ಟು ನಿಮಗ್ ಭಯ ಆಗ್ಬಾರ್ದಲ್ಲ, ಹತ್ರ ಕೂತಿದ್ರೆ ಭಯ ಆಗಲ್ಲ. ಆಮೇಲೆ ನಾನೀಗ ಎಲ್ಬಿಟ್ಟಿದ್ದೆ? ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಸೂಸುಗಿಸು ಬಂತು ಅಂತ ಎದ್ದೋಗ್ಬಿಡ್ಬೇಡಿ, ನನ್ನೂ ಕರ್ಕೊಂಡೋಗಿ. ಯಾಕಂದ್ರೆ ನಿಮಗ್ ಭಯ ಆಗ್ಬಾರ್ದಲ್ಲ. ಎಲ್ಬಿಟ್ಟಿದ್ದೆ? ಓಕೆ ಓಕೆ ಓಕೆ. ಒಂದೂರಲ್ಲಿ. ನಿನಗೆ ಕತೆ ಹೇಳಕ್ ಬರಲ್ಲ, ನಾನ್ ಹೇಳ್ತೀನಿ. ಅದು ಕತೆ. ಕೂತ್ಕೋ. ಡಿಟೇಲ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ? ನೀನ್ ಹೇಳೋ ದೆವ್ವಕ್ಕೆ 2 ಕೈ 2 ಕಾಲು, ನಾನ್ ಹೇಳೋ ದೆವ್ವಕ್ಕೆ 10 ಕೈ 10 ಕಾಲು. 2 ಕೈ 2 ಕಾಲ್ ದೆವ್ವಕ್ಕೆ ನಾ ಸುಸು ಮಾಡ್ಕೊಂಡ್ಬಿಡ್ತೀನಿ ಕಣ್ರು. 10 ಕೈ 10 ಕಾಲ್ ದೆವ್ವ ಬೆಳ ಕಟ್ರಲ್ಲೇ ಬೆಳ ಕಟ್ರು. ನೀನ್ ಸುಮ್ಮನೆ ಇರು, ಅವ್ರನ್ನ ನಾನ್ ನೋಡ್ಕೋತೀನಿ. ನೀನ್ ಹೇಳೋದು ಬರೇ ಕತೆ, ನಾನ್ ಹೇಳೋದು ನಿಜ. ಹಾಕೊಳ್ಳಿ ದೆವ್ವಾಗೆ. ಏನು ನಾಲ್ಗೆ ಅದು ಇಷ್ಟು ದೊಡ್ಡದು. ಆ ದೊಡ್ಡ ನಾಲ್ಗೆ ಈಚೆ ಬಂದು ಅದ್ರಿಂದ ರಕ್ತ ಬರ್ತಾ, ಆ ರಕ್ತ ನಿನ್ ಮೈಯಲ್ಲಿ ಚೆಲ್ತಾ. ಶುರುವಾಯ್ತು. ಈಗ ನೋಡು ಬರ್ತಾನೆ, ಸೂಪರ್ ಸ್ಪೀಡ್ ಅಲ್ಲಿ ಬರ್ತಾನೆ. ಬಾ ಬಾ ಬಾ. ಚಕ್ಕ ರಾಘವ, ಇದು ನಿನಗೆ ನ್ಯಾಯ ಏನೋ? ಯಾರೇ ನಿನ್ನ ಎದುರಿಸಿದ್ರು ಎದುರುಕೊಂಡು ನನ್ನ ಸೊಂಟದ ಮೇಲೆ ಕೂತ್ಕೊಂಡ್ಬಿಡ್ತೀಯಲ್ಲೋ. ನೀನ್ ಹಿಂಗ್ ಎಗರಿ ನನ್ನ ಸೊಂಟ ಎಗರು ಬಿದ್ದೋಗೈತಲ್ಲೋ. ನನ್ನ ಸೊಂಟ ಬೆದ್ರಿ ಬೆಂಡಾಗಿ ಈಸಿ ಚೇರ್ ಆಗಿಬಿಟ್ಟೈತಲ್ಲೋ. ನಾನೇನ್ ಸ್ಟೋರಿನ ಹೇಳ್ತಾ ಇದೀನಿ. ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡಿದ್ಯಲ್ಲ. ಇಳಿಯೋ ಕೆಳಗೆ, ಇಳಿಯೋ.